ಸಹೋದರ ಸಭೆಗಳ ಸಂಚಲನದ ಸಂಕ್ಷಿಪ್ತ ವರದಿ. ಹೋಗಿದ್ದಲ್ಲಿ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಈ ದಿನವು ವಿಶೇಷವಾಗಿ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕಾಗಿಯೂ ಸ್ತೋತ್ರ ಸಲ್ಲಿಸಲಿಕ್ಕಾಗಿಯೂ ನಾವೆಲ್ಲರೂ ಕೂಡಿ ಬಂದಿದ್ದೇವೆ. ನಮ್ಮ ದೇವರು ನಂಬಿಗಸ್ತನು. ಆತನು ಪ್ರಾರಂಭಿಸಿದ ಕಾರ್ಯವನ್ನು ಆತನು ತಾನೇ ಸ್ಥಿತಿಗೆ ತಂದಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗುತ್ತೆ. ನೀವಲ್ಲಿ ನೋಡ್ತೀರಾ, 200 ವರ್ಷಗಳ ಸಂಭ್ರಮ ಎಂಬುದಾಗಿ ನಮ್ಮ ಬ್ರದರ್ ಸಂಚಲನ ಪ್ರಾರಂಭವಾಗಿ 200 ವರ್ಷಗಳು ದಾಟಿ ಬಂದಿದ್ದವು. ಹೀಗಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸಲಿಕ್ಕಾಗಿ ನಾವು ತುಂಬಿದ ಹೃದಯದಿಂದಲೂ ಕೃತಜ್ಞ ಭಾವದಿಂದಲೂ ನಾವು ಕೂಡಿ ಬಂದವರಾಗಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಬಡವಳಿ ಸಭೆಯ ಹಿರಿಯರು ಮತ್ತು ಈ ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂಡ್ರಣ್ಣವರು 20 ನಿಮಿಷಗಳ ಸಭೆಯನ್ನು ಕೊಟ್ಟು 200 ವರ್ಷಗಳ ಕಾಲದ ಎಲ್ಲ ಘಟನಾವಳಿಗಳನ್ನು ತಿಳಿಸಲಿಕ್ಕಾಗಿ ಅವರು ಕೋರಿದ್ದಾರೆ. ಆದರೆ 200 ವರ್ಷಗಳ ಕಾಲ ದಾಟಿ ಬಂದಂಥ ಎಲ್ಲ ಘಟನೆಗಳನ್ನು ಮತ್ತು ಎಲ್ಲ ರೀತಿಯ ಕಾರ್ಯಗಳನ್ನು ವಿವರವಾಗಿ ತಿಳಿಸೋಕ್ಕೆ ಕಷ್ಟ ಎಂಬುದಾಗಿ ತಿಳ್ಕೊಂಡು ಅದನ್ನು ಸಣ್ಣದಾಗಿ ಬರೀ ಹೆಡ್ಲೈನ್ಗಳ ಮಾತ್ರ ನಾನು ನಿಮ್ಮ ಮುಂದೆ ಪ್ರಸ್ತಾಪಪಡಿಸುತ್ತಾ ಹೇಗೆ ಸಹೋದರ ಸಭೆ ಅದು ಬೆಳೆದು ಬಂತೆಂಬುದನ್ನು ತಿಳಿಸುವ ಪ್ರಯತ್ನ ಇದಾಗಿದೆ. ಸಹೋದರ ಸಭೆ ಜಾಗತಿಕ ಸಹೋದರ ಸಭೆಗಳ ಶತಮಾನ ಆಚರಣೆ. ಅನೇಕರು ಕೇಳ್ತಾ ಬಂದರು, ಭಾರತದಲ್ಲಿ 200 ವರ್ಷ ಸಂದಿಲ್ಲ, ಹೇಗೆ ಇದೆ ಎಂಬುದಾಗಿ. ಹಾಗಾಗಿ ಜಾಗತಿಕ ಮಟ್ಟದಲ್ಲಿ ಸಹೋದರ ಸಭೆ ಪ್ರಾರಂಭವಾಗಿ 200 ವರ್ಷ ಸಂದಿರೋದನ್ನು ನೆನಪು ಮಾಡಲಿಕ್ಕಾಗಿ ಮತ್ತು ಕರ್ತನಿಗೆ ಸ್ತೋತ್ರ ಸಲ್ಲಿಸಲಿಕ್ಕಾಗಿ ನಾವು ಕೂಡಿ ಬಂದಿದ್ದೇವೆ. 23 ಆಗಸ್ಟ್ 1825ರಿಂದ 23 ಆಗಸ್ಟ್ 2025ರವರೆಗೂ 200 ವರ್ಷಗಳ ಕಾಲಾವಧಿಯನ್ನು ನಾವು ಮುಗಿದುದನ್ನು ಕಾಣ್ತೇವೆ. ಹೀಗಾಗಿ ಇದು 200 ವರ್ಷಗಳ ಸಂಭ್ರಮ. ನಾವು ಸ್ತೋತ್ರ ಹೇಳಲಿಕ್ಕೂ ಸಂತೋಷ ಪಡಲಿಕ್ಕೂ ಇಲ್ಲಿ ಕೂಡಿ ಬಂದಿದ್ದೇವೆ. ನಮ್ಮ ಹೃದಯಗಳು ತುಂಬಿ ಬಂದಿದ್ದೇವೆ. ಹೀಗಾಗಿ ನಾನು ಹೇಳುವಂಥ ಮಾತು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ದೇವರ ನಂಬಿಗಸ್ತಿಕೆಯನ್ನು ಕೊಂಡಾಡಲಿಕ್ಕೂ ಕರ್ತನು ಇಲ್ಲಿಯ ತನಕ ನಂಬಿಗಸ್ತನಾಗಿ ಸಹೋದರ ಸಭೆಗಳ ಸ್ಥಾಪನೆಯ ದಿನದಿಂದ ಇಲ್ಲಿಯ ತನಕ ಅದನ್ನು ನಂಬಿಗಸ್ತನಾಗಿ ಅದನ್ನು ನಮ್ಮ ಸಭೆಗಳ ಮಧ್ಯದಲ್ಲಿ ಕಾರ್ಯ ಮಾಡುತ್ತಾ ನಡೆಸುತ್ತಾ ಇದ್ದಾನೆ. ಅದಕ್ಕಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾವು ನೋಡುವ ಸಮಯದಲ್ಲಿ ಪಂಚಾಶತಮ ದಿನದ ನಂತರ ಅಪೊಸ್ತಲರು ವಿಶೇಷ ರೀತಿಯಲ್ಲಿ ದೇವರ ಕಾರ್ಯಗಳನ್ನು ನಡೆಸುತ್ತಾ ಮತ್ತು ಪವಿತ್ರಾತ್ಮನ ಕಾರ್ಯಗಳನ್ನು ಜನರ ಮಧ್ಯೆ ನಡೆಸುತ್ತಾ ನಂತರ ನಾವು ಸಭಾ ಸ್ಥಾಪನೆಯನ್ನು ಅಲ್ಲಿ ನೋಡ್ತೇವೆ. ಆ ಅಪೊಸ್ತಲರು ಪ್ರಾರಂಭ ಮಾಡಿದಂತಹ ಆ ಆದಿ ಸಭೆ ಅದು ಚಲಿಸಬೇಕೆಂದರೂ ಆತ್ಮನ ನಡೆಸಬೇಕೆಂದರೂ ಅದು ಕಾರ್ಯ ಮಾಡುತ್ತಾ ಬಂತು. ಈ ಕಾರ್ಯ ಸುಮಾರು ಕ್ರಿಸ್ತಶಕ 310ರ ತನಕ ಅದು ಹೊಸ ಒಡಂಬಡಿಕೆಯ ಮಾದರಿ ಸಭೆಯಾಗಿ ನಡೆದು ಬಂದಂತಹ ಸಭಾ ಚರಿತ್ರೆಯನ್ನು ನಾವು ನೋಡ್ತೇವೆ. ಆದರೆ 18ನೇ ಶತಮಾನದ ಕೊನೆಯ ಭಾಗದಲ್ಲಿ ಮತ್ತು 19ನೇ ಶತಮಾನದ ಪ್ರಾರಂಭದಲ್ಲಿ ಚರ್ಚ್ ಆಫ್ ಇಂಗ್ಲೆಂಡ್ ಮತ್ತು ಇತರ 46 ಸಭೆಗಳು ಒಟ್ಟಾಗಿ ಸೇರಿಕೊಂಡು ಅದರ ಸಹಭಾಗಿತ್ವದಲ್ಲಿ ಆಂಗ್ಲಿಕನ್ ಚರ್ಚ್ ಎಂಬುದಾಗಿ ಅದು ಕರೆಯಲ್ಪಟ್ಟು ಕಾರ್ಯ ಮಾಡಲಿಕ್ಕೆ ಶುರುವಾಯಿತು. ಈ ಆಂಗ್ಲಿಕನ್ ಚರ್ಚ್ ಅದನ್ನು ನೋಡುವಾಗ ಅದು ಸಾಂಪ್ರದಾಯಿಕ ಸಭೆಯಾಗಿತ್ತು. ಆ ಸಭೆಗಳು ಸಾಂಪ್ರದಾಯಿಕ ಸಭೆಗಳಾಗಿದ್ದುಕೊಂಡು ರೋಮನ್ ಕ್ಯಾಥಲಿಕರ ಅನೇಕ ಪದ್ಧತಿಗಳನ್ನು, ಧಾರ್ಮಿಕ ಆಚರಣೆಗಳನ್ನು ಒಳಗೊಂಡು ಆ ಸಭೆಗಳು ಅಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದವು. ಸಭಾ ಕಾರ್ಯಗಳಲ್ಲಿ ನಾವು ನೋಡ್ತೇವೆ, ಕ್ಯಾಥಲಿಕರ ಅನೇಕ ಅನುಸರಣೆಗಳನ್ನು, ಪದ್ಧತಿಗಳನ್ನು ಆಚರಿಸಿಕೊಂಡು ಅಲ್ಲಿ ಕಾರ್ಯ ಮಾಡುತ್ತಾರೆ. ಅವರ ನಂಬಿಕೆ, ವಿಶ್ವಾಸ ಏನಾಗಿತ್ತು, ಕ್ರಿಯೆಗಳಿಂದ ರಕ್ಷಣೆ ಮತ್ತು ಕ್ರಿಯೆಗಳ ಮೂಲಕವಾಗಿ ವ್ಯಕ್ತಿ ರಕ್ಷಣೆಯನ್ನು ಹೊಂದಬಹುದೆಂಬುದಾಗಿ ಅವರು ಸ್ಥಾಪಿಸುತ್ತಾ ಬಂದರು. ಸಾಲ್ವೇಷನ್ ಬೈ ವರ್ಕ್, ಒಬ್ಬ ವ್ಯಕ್ತಿ ಆತನ ಕಾರ್ಯಗಳ ಮೂಲಕವಾಗಿ ರಕ್ಷಣೆಯನ್ನು ಹೊಂದಲಿಕ್ಕೆ ಸಾಧ್ಯ ಎಂಬುದಾಗಿ ಅವರು ನಂಬಿದವರಾಗಿ ಅದನ್ನೇ ಪ್ರಸ್ತಾಪಿಸುತ್ತಾ ಪ್ರತಿಪಾದಿಸುತ್ತಾ ಬಂದರು.
ಆದರೆ ಈ ಒಂದು ವಿಷಯ ನೋಡುವಾಗ ಇದು ದೇವರ ವಾಕ್ಯಕ್ಕೆ ವಿರುದ್ಧವಾದ ಒಂದು ಸಂಗತಿಯಾಗಿತ್ತು. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಎಂಬುದಾಗಿ. ಒಬ್ಬ ವ್ಯಕ್ತಿ ಕ್ರಿಯೆಗಳಿಂದ ರಕ್ಷಣೆಯಿಂದ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಕರ್ತಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ಆತನ ಕೃಪೆಯಿಂದ ಕೊಡಮಾಡುವಂಥ ರಕ್ಷಣೆ ಅದು ತಾನೇ ರಕ್ಷಣೆಯಾಗಿದೆ. ದೇವರು ಉಚಿತವಾಗಿ ಕೃಪೆಯಿಂದ ಮನುಷ್ಯ ರಕ್ಷಣೆ ಕೊಡುವಾತನಾಗಿದ್ದಾನೆ. ಆತನ ಕ್ರಿಯೆಗಳಿಂದ ಅದನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಎಂಬುದಾಗಿ ಈ ಒಂದು ತತ್ವವನ್ನು ಅವರು ಕೈ ಬಿಟ್ಟರು. ಅವರು ನಂಬಿಕೆಯಲ್ಲಿ ರಕ್ಷಣೆ ಹೊಂದಿಕೊಳ್ಬೇಕೆಂತಕ್ಕಂಥ ಆ ಒಂದು ಕಾರ್ಯವನ್ನು ಅವರು ಮಾಡ್ತಾ ಬಂದರು. ಆದರೆ ನಂಬಿಕೆಯ ಮೂಲಕ ಕೃಪೆಯಿಂದ ರಕ್ಷಣೆ ಅಂತಕ್ಕಂಥ ಈ ಒಂದು ತತ್ವವನ್ನು ಮರೆತವರಾಗಿ ಅದನ್ನು ಬಿಟ್ಟು ಅವರು ತಮ್ಮದಾದ ರೀತಿಯಲ್ಲಿ ಕಾರ್ಯ ಮಾಡ್ತಾ ಇದ್ರು. ಇದೇ ಸಮಯದಲ್ಲಿ ದೇವರ ಆತ್ಮರು ಯುರೋಪ್ ದೇಶದ ಇಂಗ್ಲೆಂಡ್ ಮತ್ತು ಇತರ ಪ್ರದೇಶಗಳಲ್ಲಿ ಅಲ್ಲಿದ್ದಂಥ ಯೌವನಸ್ಥರಲ್ಲಿ ಆತನು ಕಾರ್ಯ ಮಾಡುತ್ತಾ ಬಂದನೆಂಬುದಾಗಿ ನಾವು ನೋಡ್ತೇವೆ. ಅವರಲ್ಲಿ ಮುಖ್ಯವಾಗಿ ಗಿಲ್ಫ್ರೆಡ್ ಬೆನೆಟ್ ಮತ್ತು ಜಾನ್ ನೆಲ್ಸನ್ ಡಾರ್ಬಿ, ಡಾಕ್ಟರ್ ಎಡ್ವರ್ಡ್ ಕ್ರೋನಿನ್ ಮತ್ತು ಫ್ರಾನ್ಸಿಸ್ ಹಚಿನ್ಸನ್ ಅವರು ಪ್ರಮುಖರು. ಇವರು ದೇವರ ವಾಕ್ಯವನ್ನು ಅವರು ಓದುವಂಥ ಸಮಯದಲ್ಲಿ ಇದು ಕ್ರಿಯೆಗಳಿಂದ ರಕ್ಷಣೆ ಅಲ್ಲ, ನಂಬಿಕೆ ಮೂಲಕವೇ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ, ಈ ಒಂದು ತಿಳುವಳಿಕೆಯಿಂದ ಕೂಡಿದವರಾಗಿ ಅನೇಕ ರೀತಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸಮಯ ಕಳೆಯುತ್ತಾ ಅವರು ಈ ಒಂದು ಪದ್ಧತಿಯನ್ನು ವಿರೋಧ ಮಾಡುವಂತಹ ಆ ಒಂದು ಇಚ್ಛೆ ಅವರದ್ದಾಗಿತ್ತು. ಅದೇ ಸಮಯದಲ್ಲಿ ಎಡ್ವರ್ಡ್ ವಿಲ್ಸನ್, ಲಾರ್ಡ್ ಕಾರ್ಲೆಟನ್, ವಿಲಿಯಂ ಸ್ಟೋಕ್ಸ್ ಮತ್ತು ಜೆ ಪಾರ್ನೆಲ್ ಇವರೆಲ್ಲರೂ ಕೂಡ ಬದಲಾಯಿಸಲ್ಪಟ್ಟಂಥ ಮನಸ್ಸಿನಿಂದ ಅವರು ಸತ್ಯವೇದವನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದರು. ಆ ಓದುವಂಥ ಸಮಯದಲ್ಲಿ ಅವರಿಗೆ ಒಂದು ವಿಶೇಷವಾದಂತಹ ಒಂದು ಅನಿಸಿಕೆ ಅರಿವು ಉಂಟಾಯಿತು. ಅದೇನೆಂದರೆ ನಾವು ಇಲ್ಲಿಯ ತನಕ ಪಾಲಿಸುತ್ತಿದ್ದಂಥ ಆಚರಣೆಗಳು ತಪ್ಪು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ. ಈಗ ಇದನ್ನು ಬಿಟ್ಟು ಲೆಟ್ ಅಸ್ ಗೋ ಬ್ಯಾಕ್ ಟು ದಿ ಸ್ಕ್ರಿಪ್ಚರ್, ದೇವರ ವಾಕ್ಯಕ್ಕೆ ಹಿಂದಿರುಗೋಣಂತಕ್ಕಂಥ ತೀರ್ಮಾನದೊಡನೆ ಗುರಿಯೊಡನೆ ಅವರು ನಮ್ಮನ್ನು ತೊಡಗಿಸಿಕೊಂಡು ಇವರೆಲ್ಲರೂ ಪ್ರತಿ ವಾರ ಆರಾಧನೆ ಮತ್ತು ಮೊದಲನೇ ದಿನ ಕರ್ತನ ಮೇಜಿನ ರೊಟ್ಟಿ ಮುರಿಯುವಂತಹದ್ದು, ಸಭೆಯಲ್ಲಿ ಐಕ್ಯತೆ, ಪರಿಶುದ್ಧ ಜೀವಿತ ಮುಂತಾದ ವಿಷಯಗಳ ಕುರಿತು ಅರಿವನ್ನು ಹೊಂದುತ್ತಾರೆ. ಇಲ್ಲಿಯ ತನಕ ಆಂಗ್ಲಿಕನ್ ಸಭೆಯಲ್ಲಿ ನಡೆದು ಬಂದ ಆಚರಣೆಗಳು ಶುದ್ಧ ತಪ್ಪಾಗಿದೆ. ಆದರೆ ದೇವರನ್ನು ಆರಾಧಿಸುವಂತಹದ್ದು, ದೇವರ ಅನ್ಯೋನ್ಯತೆ ಜೀವಿಸುವಂತಹದ್ದು ಮತ್ತು ರೊಟ್ಟಿ ಮುರಿಯುವಂತಹದ್ದು, ದೇವರ ಆರಾಧನೆ ಎಲ್ಲವೂ ಕೂಡ ಅದು ಪ್ರತ್ಯೇಕವಾಗಿ ನಡೆಸುವಂಥ ಕಾರ್ಯಗಳು ಎಂತಕ್ಕಂಥ ತಿಳುವಳಿಕೆಯಿಂದ ಬಂದು ಕೊಡ್ತಾರೆ. ಹೀಗಾಗಿ ಅವರು 1825ರಂದು ಡಾಕ್ಟರ್ ಎಡ್ವರ್ಡ್ ಕ್ರೋನಿನ್ ಮತ್ತು ಎಡ್ವರ್ಡ್ ವಿಲ್ಸನ್ ಇವರ ಜೊತೆಗೆ ಇನ್ನಿಬ್ಬರು ಒಟ್ಟಾಗಿ ಸೇರಿಕೊಂಡು ಮೊದಲ ಬಾರಿಗೆ ದೀಕ್ಷೆ ಹೊಂದಿದ ಪಾದ್ರಿಯ ಸಹಾಯವಿಲ್ಲದೆ ಕರ್ತನ ದಿನದಂದು ರೊಟ್ಟಿ ಮುರಿದು ದೇವರನ್ನು ಆರಾಧಿಸಿದರು ಎಂಬುದಾಗಿ ನೋಡ್ತೇವೆ. ಇಲ್ಲಿಯ ತನಕ ಈ ಪವಿತ್ರ ಸಂಸ್ಕಾರದಲ್ಲಿ ರೊಟ್ಟಿ ಮುರಿಯುವುದರಲ್ಲಿ ಕರ್ತನ ಅನ್ಯೋನ್ಯತೆಯಲ್ಲಿ ಪಾಲ್ಗೊಳ್ಳಬೇಕಾಗಿದ್ರೆ ಅಲ್ಲಿ ಸಭಾ ಪಾಲಕರು ಅಥವಾ ಪಾದ್ರಿ ಆ ಒಂದು ಸಂಸ್ಕಾರವನ್ನು ನಡೆಸಿಕೊಡ್ಬೇಕಾಗಿತ್ತು. ಆ ಪಾದ್ರಿ ಅಥವಾ ಸೇವಕರು ರೊಟ್ಟಿಯನ್ನು ಮುರಿದು ಹಂಚಬೇಕಾಗಿತ್ತು ಅಥವಾ ಪಾದ್ರಿಯನ್ನು ಕೊಡಬೇಕಾಗಿತ್ತು. ಆದರೆ ಈ 4 ಜನರು ಒಟ್ಟಾಗಿ ಸೇರಿಕೊಂಡು ದೇವರ ವಾಕ್ಯವನ್ನು ಚಾಚು ತಪ್ಪದೆ ಪಾಲಿಸಲಿಕ್ಕಾಗಿ, ಹೊಸ ಒಡಂಬಡಿಕೆಯ ನಿಬಂಧನೆಗಳನ್ನು ಪಾಲಿಸಲಿಕ್ಕಾಗಿ 4 ಜನ ಒಟ್ಟಾಗಿ ಸೇರಿಕೊಂಡು ಅವರು ಪಾದ್ರಿಯ ಸಹಾಯವಿಲ್ಲದೆ ಅವರು ತಾವೇ ಸ್ವತಃ ವಾಕ್ಯಕ್ಕನುಗುಣವಾಗಿ ರೊಟ್ಟಿಯನ್ನು ಮುರಿದು ದೇವರನ್ನು ಆರಾಧಿಸಲು ಎಂಬುದಾಗಿ ನಾವು ನೋಡ್ತೇವೆ. ಹೀಗಾಗಿ ಈ ಒಂದು ದಿನವನ್ನು ಸಹೋದರ ಸಭೆಯ ಪ್ರಾರಂಭ ದಿನ ಎಂಬುದಾಗಿ ಅದು ಗುರುತು ಮಾಡಲಾಯಿತು ಮತ್ತು ಪರಿಗಣಿಸಲ್ಪಟ್ಟಿತು. 1825 ಆಗಸ್ಟ್ 23ರಂದು ಈ ಒಂದು ಕಾರ್ಯ ಅಲ್ಲಿ ಪ್ರಾರಂಭವಾಯಿತು. ಕರ್ತನ ಹೆಸರಿನಲ್ಲಿ ಸಹೋದರ ಒಟ್ಟಾಗಿ ಕೂಡಿ ಬಂದು ಆತನನ್ನು ಆರಾಧಿಸುವಂಥ ಕಾರ್ಯ ಮತ್ತು ಸಾಕ್ಷಿಯಾಗಿರುವಂತಕ್ಕಂಥ ಕಾರ್ಯ ಅದು ಜರುಗಿತು. ಹೀಗಾಗಿ 23 ಆಗಸ್ಟ್ 1825 ದಿನವನ್ನು ಸಹೋದರ ಸಭೆಯ ಪ್ರಾರಂಭದ ದಿನ ಎಂಬುದಾಗಿ ಗುರುತಿಸಿ ಇಂದು 23 ಆಗಸ್ಟ್ 2025ರಂದು 200 ವರ್ಷಗಳ ಆ ಪೂರೈಕೆಯನ್ನು ನಾವು ನೆನಪು ಮಾಡಲಿಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಕೂಡಿ ಬಂದಿದ್ದೇವೆ. ನಂತರ ಜಾನ್ ಗಿಫರ್ಡ್ ಬೆಲ್ಹೆಡ್, ಜಾನ್ ನೆಲ್ಸನ್ ಡಾರ್ಬಿ, ಫ್ರಾನ್ಸಿಸ್ ಹಚಿನ್ಸನ್ ಮತ್ತು ಡಾಕ್ಟರ್ ಎಡ್ವರ್ಡ್ ಕ್ರೋನಿನ್ ಇವರೆಲ್ಲರೂ
ಡಬ್ಲಿನ್ನಲ್ಲಿರುವ ಫ್ರಾನ್ಸಿಸ್ ಹಚಿನ್ಸನ್ ಅವರ ಮನೆಯಲ್ಲಿ ಸಭೆಯಾಗಿ ಸೇರಿ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲಾಗಿ ರೊಟ್ಟಿ ಮುರಿದು ಆರಾಧಿಸಿದರು. ನಂತರ ಸಭೆಯಾಗಿ ಕೂಡಿ ಬರಲಿಕ್ಕಾಗಿ ಡಬ್ಲಿನ್ನಲ್ಲಿರ್ತಕ್ಕಂಥ ಫ್ರಾನ್ಸಿಸ್ ಹಚಿನ್ಸನ್ ಅವರ ಮನೆಯಲ್ಲಿ ಅವರು ಕೂಡಿ ಅಲ್ಲಿ ದೇವರನ್ನ ಆರಾಧಿಸಿದರು ಮತ್ತು ಸಭೆಗೆ ಕೂಡಿ ಬರುವಂತಹ ಆ ಒಂದು ಪದ್ಧತಿಯನ್ನ ಅವರು ಪ್ರಾರಂಭಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಅದಾದ ನಂತರ ಯುರೋಪ್ನಲ್ಲಿ ನಾವು ನೋಡುವಂಥ ಕಾರ್ಯಗಳು ಆಂಥೋನಿ ನಾರಿಸ್ ಗ್ರೋವ್ಸ್ ಮತ್ತು ಜಾರ್ಜ್ ಮುಲ್ಲರ್ ವಿಷಯವಾಗಿ ನಾವಲ್ಲಿ ನೋಡ್ತೇವೆ. ಜಾರ್ಜ್ ಮುಲ್ಲರ್ ಅವರು ಇಂಗ್ಲೆಂಡ್ ದೇಶ ಬ್ರಿಸ್ಟಾಲ್ನಲ್ಲಿ ಅವರು ಸಹೋದರ ಸಂಚಲನದಲ್ಲಿ ಭಾಗವಹಿಸ್ತಾರೆ. ಈ ನಡುವೆ ಸಹೋದರ ಸಭೆಗಳಲ್ಲಿ ಅನೇಕ ರೀತಿಯ ವಾದ ವಿವಾದಗಳು ಮತ್ತು ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಇವರ ಮುಂದಾಳತ್ವದಲ್ಲಿ, ಜಾರ್ಜ್ ಮುಲ್ಲರ್ ಅವರ ಮುಂದಾಳತ್ವದಲ್ಲಿ ಅವರೆಲ್ಲವನ್ನು ಸರಿಪಡಿಸಿ ಸಹೋದರ ಸಭೆಗಳನ್ನ ಮುನ್ನಡೆಸ್ತಾ ಬಂದರು ಎಂಬುದಾಗಿ ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಆಂಥೋನಿ ನಾರಿಸ್ ಗ್ರೋವ್ ಅವರು ಕೂಡ ವಿಶೇಷ ರೀತಿಯಲ್ಲಿ ತಮ್ಮನ್ನ ಕರ್ತನ ಸೇವೆಯಲ್ಲಿ ತೊಡಗಿಸಿಕೊಂಡರು. ಅವರು ವೃತ್ತಿಯಲ್ಲಿ ದಂತ ವೈದ್ಯರಾಗಿದ್ದರು. ಹೀಗಿದ್ರೂ ಕೂಡ ತಮ್ಮ ವೃತ್ತಿಯನ್ನು ಪಾಲಿಸುತ್ತಾ ಒಂದು ಸಭಾ ಪಾದ್ರಿಯಾಗಿರ್ಬೇಕೆಂಬುದಾಗಿ ಅವರು ಒಂದು ಬೈಬಲ್ ಶಾಲೆಗೆ ಅವರು ಸೇರಿಕೊಳ್ತಾರೆ. ಆ ಬೈಬಲ್ ಶಾಲೆಯಲ್ಲಿ ಅವರು ಹೋಗುವಂಥ ಸಮಯದಲ್ಲಿ ಅಲ್ಲಿನ ಒಂದು ಬೋಧನೆಗೂ ಮತ್ತು ಇವರು ಅದೇ ಸಮಯ ವಾಕ್ಯ ಓದುವಂಥ ಸಮಯದಲ್ಲಿ ಅವ್ರಿಗೆ ಅರಿವಾಯಿತು, ಈ ಒಂದು ಸತ್ಯವೇದ ಶಾಲೆಯಲ್ಲಿ ಕಲಿಯುವಂಥ ವಿಷಯಗಳಿಗೂ ದೇವರ ವಾಕ್ಯ ಹೇಳುವಂಥ ವಿಷಯಗಳಿಗೂ ಬಹಳಷ್ಟು ವ್ಯತ್ಯಾಸ ಉಂಟು. ಹೀಗಾಗಿ ಪಾದ್ರಿಯಾಗಿ ಮುಂದುವರಿಯೋದಾಗಲಿ ಅಥವಾ ಈ ಒಂದು ಸತ್ಯವೇದ ಶಾಲೆಯಲ್ಲಿ ಓದಿನಲ್ಲಿ ಮುಂದುವರಿಯೋದಾಗಲಿ ಸರಿ ಇಲ್ಲ, ಅದು ಅರ್ಥವಿಲ್ಲ ಎಂಬ ತಿಳುವಳಿಕೆಯಿಂದ ಅವರು ಆ ಒಂದು ಓದುವಿಕೆಯನ್ನು ವ್ಯಾಸಂಗವನ್ನು ಬಿಟ್ಟು ಕರ್ತಾದ ಯೇಸು ಕ್ರಿಸ್ತನ ಆ ಕೃಪೆಗೆ ಅನುಗುಣವಾಗಿ ದೇವರ ವಾಕ್ಯವನ್ನು ಅವರು ಭದ್ರವಾಗಿ ಹಿಡ್ಕೊಂಡವರಾಗಿ ವಾಕ್ಯವನ್ನು ಪಾಲಿಸುತ್ತಾ ಅದರಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡ್ರು. ಮತ್ತು ಅವರ ಪತ್ನಿ ಅವರು ಕೂಡ ಒಟ್ಟಾಗಿ ತೀರ್ಮಾನ ಮಾಡಿಕೊಂಡವರಾಗಿ ಯೇಸು ಕ್ರಿಸ್ತನ ಜ್ಞಾನದಲ್ಲಿ ಬೆಳೆಯುತ್ತಾ ತಮ್ಮ ಒಲವು ಮತ್ತು ಬದ್ಧತೆಯನ್ನು ಕ್ರಿಸ್ತನಿಗೆ ಮತ್ತು ಆತನ ಸೇವೆಗೆ ಅರ್ಪಿಸಿಕೊಂಡರು ನೋಡ್ತೇವೆ. ಈಗ ಯುರೋಪ್ನಲ್ಲಿ ಜಾರ್ಜ್ ಮುಲ್ಲರ್ ಅವರ ಸೇವೆ ಮತ್ತು ಆಂಥೋನಿ ನಾರಿಸ್ ಗ್ರೋವ್ಸ್ ಅವರ ಸೇವೆ ವಿಶೇಷವಾಗಿ ಅದು ಜನರ ನಡುವೆ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ಅದಾದ ನಂತರ ಜೆ.ಎನ್. ಡಾರ್ಬಿ ಅವರನ್ನ ಭೇಟಿಯಾದ ಮೇಲೆ ಪ್ಲೈಮೌತ್ ಸಹೋದರರ ಸಂಚಲನದಲ್ಲಿ ಸಕ್ರಿಯವಾಗಿ ಈ ದಂಪತಿಗಳು ಭಾಗವಹಿಸ್ತಾರೆ. ಅದಾದ ನಂತರ 1926ರಲ್ಲಿ ಅವರು ತಮ್ಮ ಮಕ್ಕಳೊಂದಿಗೆ ಇರಾಕ್ ದೇಶದ ಬಾಗ್ದಾದ್ನಲ್ಲಿ ಸೇವೆಗಾಗಿ ಹೊರಟು ಹೋಗ್ತಾರೆ. ಇಂಗ್ಲೆಂಡ್ ದೇಶದಿಂದ ಬಾಗ್ದಾದಿಗೆ ಸೇವೆ ಮಾಡಿ ಹೋಗುವಂಥವರಾಗಿದ್ದಾರೆ. ಅಲ್ಲಿ 1831ರಲ್ಲಿ ಬಾಗ್ದಾದ್ನಲ್ಲಿ ಅಂತರ್ಯುದ್ಧ, ಪ್ರವಾಹ ಮತ್ತು ಬರಗಾಲ, ಪ್ಲೇಗ್ ರೋಗ ಮುಂತಾದ ಎಲ್ಲ ಸಂಕಟ ಒಂದಾದದ್ದು ಎದುರಾಗುವಂಥ ಸಮಯದಲ್ಲಿ ಆಂಥೋನಿ ನಾರಿಸ್ ಗ್ರೋವ್ಸ್ ಅವರು ತಮ್ಮ ಪತ್ನಿ ಹಾಗೂ ಒಂದು ಸಣ್ಣ ಹೆಣ್ಣು ಮಗು ಅವರಿಗಿತ್ತು, ಅವರನ್ನು ಕಳ್ಕೊಳ್ತಾರೆ. ಆದರೂ ಕೂಡ ಧೃತಿಗೆಡದೆ ಅವರು ಸೇವೆಯಲ್ಲಿ ಮುಂದುವರಿಯುವಂತರಾಗಿರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಅದಾದ ಮೇಲೆ ನಾವು ಮುಂದೆ ನಾವು ನೋಡುವಂಥ ಸಮಯದಲ್ಲಿ ಪ್ಲೈಮೌತ್ ಸಭೆ ಅದರ ಕುರಿತಾಗಿ ನಾವು ನೋಡ್ತೇವೆ. ಸುಮಾರು 1831ನೇ ಇಸ್ವಿಯಲ್ಲಿ ಇಂಗ್ಲೆಂಡ್ನ ಬಂದರು ನಗರವಾಗಿದ್ದಂಥ ಪ್ಲೈಮೌತ್ ಎಂಬ ಸ್ಥಳ ಪ್ರಖ್ಯಾತವಾಯಿತು. ಜೆ.ಎನ್. ಡರ್ಬಿ ಅವರು ಆಕ್ಸ್ಫರ್ಡ್ನಲ್ಲಿ ಸಹೋದರಾದ ವಿ. ಗ್ರಾಮ್, ಜಾರೆಟ್, ನಂತರ ನ್ಯೂಮನ್ ಮತ್ತು ನ್ಯೂಟನ್ ರವರನ್ನ ಭೇಟಿಯಾಗಿ ಪ್ಲೈಮೌತ್ ಎಂಬ ಸ್ಥಳಕ್ಕೆ ಕಳಿಸಲ್ಪಡುತ್ತಾರೆ. ಆ ಹಳ್ಳಿಗಳಲ್ಲಿ ಅವರು ಸುವಾರ್ತೆಯನ್ನು ಸಾರುವಂಥ ಸಮಯದಲ್ಲಿ ಕ್ಯಾಪ್ಟನ್ ಹಾಲ್ ಎಂಬತಕ್ಕಂಥ ಒಬ್ಬರನ್ನು ಭೇಟಿಯಾಗಿ ಅವರ ನಡುವೆ ಈ 4 ಜನರು ಮತ್ತು ಕ್ಯಾಪ್ಟನ್ ಹಾಲ್ ಅವರು ಒಟ್ಟಾಗಿ ಸೇರಿಕೊಂಡು ಅಲ್ಲಿ ದೇವರ ವಾಕ್ಯ ಓದುವ ಕೂಟವನ್ನ ಅವರು ಕ್ರಮಬದ್ಧವಾಗಿ ನಡೆಸುವಂತವರಾಗಿದ್ದಾರೆ. ದೇವರ ವಾಕ್ಯವನ್ನು ಓದುವ ಕೂಟ, ಬೈಬಲ್ ಸ್ಟಡಿ, ಒಂದು ಕ್ರಮಬದ್ಧವಾಗಿ ದೇವರ ವಾಕ್ಯ ಓದಲಿಕ್ಕಾಗಿ ಕೂಡಿ ಬರ್ತಾರೆ. ದೇವರ ವಾಕ್ಯವನ್ನು ಪ್ರಾರ್ಥಪೂರ್ವಕವಾಗಿ ಆಳವಾಗಿ ಅಧ್ಯಯನ ಮಾಡುವಂಥ ಸಮಯದಲ್ಲಿ ಅವರು ವಿಶೇಷವಾದ ಜ್ಞಾನವನ್ನ, ತಿಳುವಳಿಕೆಯನ್ನ ಮತ್ತು ವಾಕ್ಯಾಧಾರದಲ್ಲಿ ಇರ್ತಕ್ಕಂಥ ಸಂಗತಿಗಳನ್ನು ಕಂಡುಕೊಂಡವರಾಗಿ ಅದೇ ಬೇರೆಗೆ ಸಭೆಗಳು ಮುಂದುವರಿಯಬೇಕು, ಅದೇ ಆಚಾರಗಳನ್ನು ನಾವು ಹೊಸ ಒಡಂಬಡಿಕೆಯ ಆ ಪದ್ಧತಿ ಮತ್ತು ನಿಯಮಗಳಿಗೆ ಅನುಸಾರವಾಗಿ ಸಭೆಯನ್ನ ನಡೆಸಬೇಕೆಂತಕ್ಕಂಥ ಆ ತಿಳುವಳಿಕೆಯಿಂದ ಅವರು ಕೂಡಿದವರಾಗಿರ್ತಾರೆ. ಮತ್ತು ಅವರು ಒಟ್ಟಾಗಿ ರೊಟ್ಟಿ ಮುರಿಯಲು ಅವರು ಶ್ರಮ ಮಾಡ್ತಾರೆ ಎಂಬುದನ್ನು ನೋಡ್ತೇವೆ. ಈ ಒಂದು ಪ್ಲೈಮೌತ್ ಎಂಬ ಸ್ಥಳದಲ್ಲಿ ಸೇರಿ ಬಂದಂಥ ಸುವಾರ್ತಿಕರು, ಇವರ ಸ್ವಾರ್ಥ ಪ್ರಚಾರದಲ್ಲಿ ಅನೇಕರು ವಿಶೇಷ ರೀತಿಯಲ್ಲಿ ಹೊಸತನವನ್ನು ಕಂಡುಕೊಂಡರು. ಇವರು ಯಾವುದೇ ಪಂಗಡಕ್ಕೆ ಸೇರಿದವರಲ್ಲ, ಇವರು ಪ್ರತ್ಯೇಕವಾದವರು ಎಂಬುದಾಗಿ ಜನರು ಗುರುತಿಸಿ ಇವರನ್ನ ಪ್ಲೈಮೌತ್ ಸಹೋದರರು ಎಂಬುದಾಗಿ ಕರೆಯಲಾಗಿದೆ. ಇಂದು ಕೂಡ ನಮ್ಮ ಬ್ರದರ್
ಆ ಒಂದು ಗುಂಪು ನೋಡುವ ಸಮಯದಲ್ಲಿ ನಾವು ಯಾವುದೇ ಡಿನಾಮಿನೇಷನ್ ಅಲ್ಲ, ಯಾವುದೇ ಪಂಗಡಕ್ಕೆ ಸೇರಿದವರಲ್ಲ, ನಾವು ಪ್ರತ್ಯೇಕವಾದಂಥ ಈ ಒಂದು ಸಂಚಲನದಲ್ಲಿ ಈ ಒಂದು ಸಹೋದರ ಈ ಒಂದು ಸೇವಾ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥವರು ಅನೇಕ ನಾವು ಹೇಳ್ಕೊಳ್ತೇವೆ. ಅನೇಕ ಸಮಯದಲ್ಲಿ CSI ನಾನು ಡಿನಾಮಿನೇಷನ್, ನಾನು SDA, ನಾನು ಕ್ಯಾಥೋಲಿಕ್, ನಾನು CNI, ನಾನು ಸಿರಿಯನ್ ಎಂಬುದಾಗಿ ಆಗಲ್ಲ. ಬ್ರದರ್ ಸಭೆ, ಸಹೋದರ ಸಭೆಗಳವರಿಗೆ ಯಾವುದೇ ಒಂದು ರೀತಿಯ ಡಿನಾಮಿನೇಷನ್ದಾಗಿ ಹೇಳಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ದೇವರನ್ನು ಆಧರಿಸುವಂಥ ಜನರ ಗುಂಪು, ದೇವರ ವಾಕ್ಯಾನುಸಾರವಾಗಿ ಜೀವಿಸುವಂಥ ವಿಶ್ವಾಸಿಗಳ ಗುಂಪು, ದೇವರ ವಾಕ್ಯವನ್ನು ವಿಧೇಯತೆಯಿಂದ ಕೈಕೊಂಡು ನಡೆಯುವಂಥ ಜನರ ಗುಂಪು, ಇದು ತಾನೇ ಸಹೋದರರ ಒಂದು ಗುಂಪು ಎಂಬುದಾಗಿ ವೈಭವ ಸಹೋದರರು ಅಲ್ಲಿ ತೋರಿಸಿಕೊಟ್ಟರು ಎಂಬುದಾಗಿ ನೋಡ್ತೇವೆ. ಅದಾದ ನಂತರ ಇವರ ಸೇವಾ ಕಾರ್ಯಗಳನ್ನು ನೋಡಿ ಇವರಲ್ಲಿದ್ದಂಥ ಹೊಸತನವನ್ನು, ಸರಳತೆಯನ್ನ, ಭಕ್ತಿಯನ್ನ, ಪ್ರೀತಿಯನ್ನ ಹಾಗೂ ಐಕ್ಯತೆಯನ್ನ ಸಹೋದರ ಸಭೆಗಳ ಮಧ್ಯದಲ್ಲಿ ಅಲ್ಲಿ ನೋಡುವಂಥ ಸಮಯದಲ್ಲಿ ಅನೇಕರು ಸಹೋದರ ಸಭೆಗಳ ಕಡೆಗೆ ಆಕರ್ಷಿತರಾಗಿ ತಮ್ಮ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟು ದೇವರ ಮಕ್ಕಳ ಭದ್ರವಾದಂಥ ಅನ್ಯೋನ್ಯತೆಯನ್ನು ಅನುಭವಿಸುತ್ತಾ ಬಂದರು ಎಂಬುದಾಗಿ ನೋಡ್ತೇವೆ. ಇದಾದ ನಂತರ ಇವರ ಒಂದು ಮಾರ್ಗದರ್ಶನ, ಇವರ ಒಂದು ಮಾದರಿಯನ್ನು ಅನುಸರಿಸಿ ಸಹೋದರ ಸಭೆಗಳು ಸ್ಥಾಪಿಸಲ್ಪಟ್ಟಿದೆ ಎಂಬುದಾಗಿ ನೋಡ್ತೇವೆ. ಆದಿ ಸಭೆಗಳ ಮಾದರಿಯಲ್ಲಿ ಸಹೋದರ ಸಭೆಗಳು ಸ್ವತಂತ್ರ ಹಾಗೂ ಸ್ವಾಯತ್ತತೆ ಹೊಂದಿರುತ್ತದೆ. ಪ್ರತಿ ಸಭೆಗೆ ಸಭಾ ನಾಯಕರು ಇರುತ್ತಾರೆ ಹಾಗೂ ತಮ್ಮ ತಮ್ಮ ಸಭೆಗಳಲ್ಲಿ ಅವರವರ ಅನುಕೂಲಕ್ಕೆ ತಕ್ಕಂತೆ ವಾಕ್ಯಾಧಾರವಾದ ಕಾರ್ಯ ನಡೆಸಿಕೊಂಡು ಹೋಗಲು ಅವಕಾಶವಿದೆ. ಇಲ್ಲಿ ಎರಡು ಅಂಶಗಳು ನೋಡ್ತೇವೆ. ನಮ್ಮ ಹೊಸ ಒಡಂಬಡಿಕೆಯ ಸಹೋದರ ಸಭೆಗಳಲ್ಲಿ ನೋಡುವಂಥ ಎರಡು ಕಾರ್ಯಗಳು, ಸ್ವತಂತ್ರತೆ ಉಂಟು ಮತ್ತು ಸ್ವಾಯತ್ತತೆ ಉಂಟು. ಇಲ್ಲಿ ಯಾರೂ ಕೂಡ ನಮ್ಮ ನಿಯಂತ್ರಕರಿಲ್ಲ. ಬೇರೆ ಬೇರೆ ಒಂದು ಗುಂಪಿನಲ್ಲಿ ನೋಡ್ತೇವೆ, ಬೇರೆ ಬೇರೆ ಡಿನಾಮಿನೇಷನ್ ನೋಡ್ತೇವೆ. ಅಲ್ಲಿ ಬಿಷಪ್ ಇದ್ದಾರೆ, ಆರ್ಚ್ ಬಿಷಪ್ ಇದ್ದಾರೆ, ಮತ್ತೆ ಹೀಗೆ ಹಂತ ಹಂತದಲ್ಲಿ ಸಭೆಗಳನ್ನು ನಡೆಸ್ತಕ್ಕಂಥ ಅಧಿಕಾರ ವರ್ಗ ಅಲ್ಲಿ ನಾವು ನೋಡ್ತೇವೆ. ಅಲ್ಲಿ ಸಹೋದರ ಸಭೆಗಳಲ್ಲಿ ಯಾವುದೇ ರೀತಿಯ ನಿಯಂತ್ರಣ ಇಲ್ಲ, ಯಾವುದೇ ಒಂದು ಅಧಿಕಾರ ವ್ಯವಸ್ಥೆ ಇಲ್ಲ. ಅಲ್ಲಿ ದೇವರ ಆತ್ಮನ ಪ್ರೇರಣೆಗೆ ಅನುಸಾರವಾಗಿ ಸ್ವತಂತ್ರವಾಗಿ ಮುಕ್ತವಾಗಿ ದೇವರ ವಾಕ್ಯಾನುಸಾರವಾಗಿ ಸಭೆಯನ್ನು ನಡೆಸಿಕೊಂಡು ಹೋಗುವಂತ ಒಂದು ಅವಕಾಶ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ ಪರಿಶುದ್ಧಾತ್ಮ ನಡೆಸುವಿಕೆ ಮತ್ತು ಅದರ ಮಾರ್ಗದರ್ಶನದಲ್ಲಿ ಸಭೆಯನ್ನು ನಡೆಸಿಕೊಂಡು ಹೋಗ್ಲಿಕ್ಕಾಗಿ ಅವಕಾಶ ಉಂಟು. ಮತ್ತು ಸಭಾ ನಾಯಕರುಗಳಿರ್ತಾರೆ, ಅವರು ದೇವರಾತ್ಮನಿಂದ ಅವರು ಅಭಿಷೇಕಿಸಲ್ಪಟ್ಟವರಾಗಿ, ದೇವರಾತ್ಮನಿಂದ ಆರಿಸಲ್ಪಟ್ಟವರಾಗಿ, ದೇವರ ಮಹಿಮೆಗೆ ತಕ್ಕ ಹಾಗೆ ವಾಕ್ಯಾನುಸಾರವಾಗಿ ಸಹೋದರ ಸಭೆಗಳನ್ನು ನಡೆಸಿಕೊಂಡು ಹೋಗುವಂಥ ಪರಿಪಾಠ ಈ ದಿನ ನಮ್ಮ ಸಹೋದರ ಸಭೆಗಳ ಮಧ್ಯದಲ್ಲಿ ಉಂಟು ಎಂಬುದನ್ನು ನಾವು ನೆನಪಿಗೆ ತಂದುಕೊಳ್ಳೋಣ. ಅಷ್ಟು ಮಾತ್ರವಲ್ಲ, 1914ರಿಂದ 45ರ ಅವಧಿಯಲ್ಲಿ ಮೊದಲೇ ಮಹಾಯುದ್ಧದ ನಂತರ ಸಹೋದರ ಸಭೆಗಳು ಬಹಳ ಕ್ರಿಯಾಶೀಲತೆಯಿಂದ ಕೂಡಿದ್ದವು ಎಂಬುದಾಗಿ ನೋಡ್ತೇವೆ. ಮತ್ತು ಅದರಲ್ಲಿ ಹೆಚ್ಚಾಗಿ ಬೆಳೆಯುತ್ತಾ ಬಂದವು ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಸಹೋದರ ಸಭೆಗಳ ವಿಶ್ವಾಸಿಗಳು ಹೋದಲ್ಲೆಲ್ಲ ವಿಶ್ವಾಸದಲ್ಲಿ ಬೆಳೆಯುತ್ತಾ ಇನ್ನೂ ವಾಕ್ಯದಲ್ಲಿ ಆಳವಾಗಿ ಅಧ್ಯಯನವನ್ನು ಮಾಡಲಿಕ್ಕಾಗಿ, ಆಳವಾದ ತಿಳುವಳಿಕೆಯನ್ನು ಹೊಂದಿಕೊಳ್ಳಿಕ್ಕಾಗಿ, ಆಳವಾದ ಅನುಭವ ತಂದುಕೊಳ್ಳಿಕ್ಕಾಗಿ ಲಂಡನ್ ಸ್ಕೂಲ್ ಆಫ್ ಥಿಯಾಲಜಿ ಅಂತಕ್ಕಂಥ ಲಂಡನ್ನಲ್ಲಿ ಸತ್ಯವೇದ ಶಾಲೆಯ ಅಧ್ಯಯನಕ್ಕಾಗಿ ಒಂದು ಶಾಲೆ ತೆರೆಯುವಂಥ ಒಂದು ವಿಶೇಷವಾದ ಕಾರ್ಯ ಆಗ್ತದೆ. ಹೀಗಾಗಿ ಸಹೋದರ ಸಭೆಗಳಲ್ಲಿ ಅಲ್ಲಿ ಕಲೀಲಿಕ್ಕೆ ಅವಕಾಶ ಆಯಿತು. ಬೇರೆ ವಾಕ್ಯದ ಆಳವಾಗಿ ಕಲಿತು ಬೇರೂರಲಿಕ್ಕೆ ಅವಕಾಶವಾಯಿತು. ಇದಾದ ನಂತರ ಅವರ ಮನಸ್ಸು ಇಂಗ್ಲೆಂಡ್ನಿಂದ ಆಚೆ ಹೋಗಬೇಕು ಸೇವೆ ಮಾಡಲಿಕ್ಕೆ ಎಂಬುದಾಗಿ ಅವರು ಆಲೋಚನೆ ಮಾಡಿಕೊಂಡವರಾಗಿ ಜಾಗತಿಕ ಮಟ್ಟದಲ್ಲಿ ಡಬ್ಲ್ಯೂ ಕೆಲ್ಲಿ ಅವ್ರನ್ನ ಇಂಗ್ಲೆಂಡ್ಗೂ ಅಲ್ಲೇ ಸೇವೆ ಮಾಡಲಿಕ್ಕಾಗಿಯೂ, JN ಪುರೋಹಿವ್ ನೆದರ್ಲೆಂಡ್ಗೂ, ಬ್ಲಾಡೆಲ್ ಈಜಿಪ್ಟ್ಗೂ, ಭೂಟಾನ್ ಚೀನಾಕ್ಕೂ, ಡಾಕ್ಟರ್ ಡಾಂಜೆ ಕಾರ್ಲ್ ಬ್ರೋಕಾಸ್ ಮತ್ತು ರುಡಾಲ್ಫ್ ಇವರನ್ನ ಜರ್ಮನಿ ದೇಶಗಳಿಗೂ ವಿದೇಶಕ್ಕೆ ಮಿಷನರಿಗಳಾಗಿ ಕಳುಹಿಸಿ ಅಲ್ಲಿ ಕರ್ತನ ವಾಕ್ಯವನ್ನು ಮತ್ತು ಆದಿ ಸಭೆ ಸ್ಥಾಪನೆ ಮಾಡಿದಂಥ ಅದೇ ಮಾದರಿಯಲ್ಲಿ ಸಭೆ ಸ್ಥಾಪನೆಗಾಗಿ ಸುವಾರ್ತೆಗಾಗಿ ಕಳಿಸಲ್ಪಟ್ಟರು ಎಂಬುದಾಗಿ ನೋಡ್ತೇವೆ. ಇದು ಯುರೋಪ್ನಲ್ಲಿ ಸಹೋದರ ಸಂಚಲನದ ಕೆಲವು ಸಂಕ್ಷಿಪ್ತ ವಿಷಯಗಳು. ಇನ್ನು ಭಾರತದಲ್ಲಿ ನಮ್ಮ ಸಹೋದರ ಸಂಚಲನವನ್ನು ನೋಡುವ ಸಮಯದಲ್ಲಿ 1833ರಲ್ಲಿ ಆರ್ಥರ್ ಕಾಟನ್ ಎಂಬ ಒಬ್ಬ ನೀರಾವರಿ ಇಂಜಿನಿಯರ್ ಅವರು ಗೋದಾವರಿ ಡೆಲ್ಟಾ ಅಲ್ಲಿ ಕಾರ್ಯ ಮಾಡ್ತಾ ಇರ್ತಾರೆ. ಇವರು ಆಂಥೋನಿ ಡಾರಿಸ್ ಬ್ರೌಸ್ ಅವರನ್ನ ಭಾರತದಿಂದ ವಾಪಸ್ ಕರೆತಂದು ಇಲ್ಲಿ ಸೇವೆ ಮಾಡಬೇಕು, ನೀವು ಭಾರತದಲ್ಲಿ ಸೇವೆ ಮಾಡಿ, ನಿಮ್ಮ ಸೇವಾ ಕಾರ್ಯವನ್ನು ಪ್ರಾರಂಭಿಸಿ ಎಂಬುದಾಗಿ ಅವರ 1933ರಲ್ಲಿ ಅವರು ವಾಪಸ್ ಕರೆತಂದು ಭಾರತ ಸೇವೆಗಾಗಿ ಅವರನ್ನು ತೊಡಗಿಸಿದ್ರು ಅಂತ ನೋಡ್ತೇವೆ. ಇದು ಭಾರತದಲ್ಲಿ
ಗಗನ ಸಂಚಲನದ ಮೊಟ್ಟ ಮೊದಲ ಒಂದು ಕಾರ್ಯ ಆಯಿತು ಎಂಬುದಾಗಿ ನೋಡ್ತೇವೆ. ಇದಕ್ಕೆ ಪೂರಕವಾಗಿ ಭಾರತದಲ್ಲಿ ಈಗಾಗಲೇ ಆಡಳಿತ ನಿರ್ವಹಣೆ ಮಾಡ್ತಿದ್ದಂತಹ ಈಸ್ಟ್ ಇಂಡಿಯಾ ಕಂಪನಿ, ಆ ಕಂಪನಿಯಿಂದ ಭಾರತದಲ್ಲಿ ಸುವಾರ್ಥ ಸೇವೆ ಸಾರಲಿಕ್ಕಾಗಿ ಯಾವುದೇ ಅಡಚಣೆ ಇರಬಾರ್ದು, ಸುವಾರ್ತೆ ಮುಕ್ತವಾಗಿ ಸಾರ್ರಿ, ಸುವಾರ್ತೆ ಧೈರ್ಯವಾಗಿ ಹೇಳ್ರಿ, ಎಲ್ಲ ಕಡೆ ಸುವಾರ್ತೆ ಹೊರಟು ಹೋಗ್ಲಿ ಎಂಬುದಾಗಿ ಅವ್ರ ಸ್ವಾರ್ಥ ಸೇವೆಗಾಗಿ ಅನುಮತಿ ಕೊಟ್ಟರು ಅಂತ ನೋಡ್ತೇವೆ. ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳು, ಅದು ಈಸ್ಟ್ ಇಂಡಿಯಾ ಕಂಪನಿ ಸ್ವಾರ್ಥ ಸೇವೆಗೆ ಅವಕಾಶವನ್ನು ಅನುಮತಿಯನ್ನು ಕೊಡುವಾಗ ಸ್ವಾರ್ಥ ಸೇವೆ ಭಾರತದಲ್ಲಿ ಬಹಳಷ್ಟು ವಿಶೇಷವಾಗಿ ಅದು ಮುಕ್ತವಾಗಿ ವ್ಯಾಪಕವಾಗಿ ಅದು ಹರಡಲಿಕ್ಕೂ ಅದು ಸೇವೆ ಹೋಗ್ಲಿಕ್ಕೂ ಸಾಧ್ಯ ಇದೆ ಅಂತ ನೋಡ್ತೇವೆ. ಮತ್ತು ಈ ಆಂಥೋನಿ ನಾರಿಸ್ ರವರು ಮತ್ತೆ ಅವರು ವಾಪಸ್ ಸ್ವದೇಶಕ್ಕೆ ಹೋಗಿ 34ರಲ್ಲಿ ಅವರು ಬಂದು ಇನ್ನೂ ಜೊತೆಯಲ್ಲಿ 4 ಜನ ಕರ್ಕೊಂಡು ಬರ್ತಾರೆ. ಅವರು ಜಾನ್ ಕಿಟ್ಟೋ, ಎಡ್ವರ್ಡ್ ಕ್ರೋನಿಕ್ ಮತ್ತು ಜಾನ್ ಪ್ಯಾರ್ನರ್ ಇವರೊಂದಿಗೆ ವಾಪಸ್ ಭಾರತಕ್ಕೆ ಬಂದು ತಮ್ಮ ವೈದ್ಯ ವೃತ್ತಿಯನ್ನು ಮುಂದುವರಿಸುತ್ತಾ ಅಲ್ಲಿಂದ ಬರ್ತಕ್ಕಂಥ ಆ ಹಣ ಸಂಪಾದನೆ ಮಾಡ್ತಕ್ಕಂಥ ಸಂಪಾದನೆಯಿಂದ ಅವರು ಇತರರಿಗೆ ಸೇವಕರಿಗೆ ಸಹಾಯ ಮಾಡುತ್ತಾ ಸೇವೆಯಲ್ಲಿ ಅವರು ತೊಡಗಿಸ್ಲಿಕ್ಕಾಗಿ ಪ್ರೋತ್ಸಾಹ ಮಾಡಿ ಅನೇಕ ಸೇವಕರುಗಳನ್ನು ಭಾರತದಲ್ಲಿ ಸೇವೆಗಾಗಿ ಇವರು ಆಂಥೋನಿ ನಾರಿಸ್ ಗ್ರೋಸ್ ಅವರು ಕಳಿಸಿಕೊಟ್ಟರು ನೋಡ್ತೇವೆ. ಅವರು ತಮ್ಮ ವೃತ್ತಿಯಿಂದ ಬಂದಂಥ ಹಣವನ್ನು ಹೀಗೆ ವ್ಯಯ ಮಾಡಿದ್ರು. ಅಷ್ಟು ಮಾತ್ರವಲ್ಲ, ಸೇವೆಗೆ ಹಣ ಸಹ ಕಡಿಮೆ ಆದಾಗ ಗೋದಾವರಿಯಲ್ಲಿ ಆಗದ ಚಿತ್ತೂರಿನಲ್ಲಿ ಅವರು ಕೃಷಿ ಜಮೀನನ್ನು ತೆಗೆದುಕೊಂಡು ಅದರಿಂದ ಬರ್ತಕ್ಕಂಥ ಆದಾಯದಿಂದ ಅನೇಕ ಸೇವಕರುಗಳಿಗೆ ಸಹಾಯ ಮಾಡುತ್ತಾ ಆ ಸೇವಕರ ಪ್ರೋತ್ಸಾಹ ಮಾಡಿ ಭಾರತದಲ್ಲಿ ಉದ್ಯೋಗಕ್ಕೂ ಸೇವೆ ಮಾಡಲಿಕ್ಕೆ ಕಳಿಸಿಕೊಟ್ರು. ಅದಾದ ನಂತರ ನಾವು ಇನ್ನೂ ಕೂಡ ನೋಡುವಾಗ ಮದ್ರಾಸ್ನಲ್ಲಿ ಮತ್ತು ಗೋದಾವರಿ ಡೆಲ್ಟಾದಲ್ಲಿ ಇನ್ನೂ ಅನೇಕ ಹೊಸ ಉದ್ಯಮಗಳನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ಬಂದಂಥ ಎಲ್ಲ ಹಣ, ಎಲ್ಲ ವಿಧವಂತ ಆರ್ಥಿಕ ಆ ಒಂದು ಹಣ ಒಂದು ಸಹಾಯವನ್ನು ಸೇವಕರಿಗೆ ವಿನಿಯೋಗ ಮಾಡುತ್ತಾ ಆ ಮೂಲಕ ಭಾರತದಲ್ಲಿ ಸಹೋದರ ಸಂಚಲನ, ಸಹೋದರ ಸೇವೆ ವಿಪುಲವಾಗಿ ಹಬ್ಬಲಿಕ್ಕೆ ಅವರು ಎಡೆ ಮಾಡಿಕೊಟ್ರು. ಹೀಗಾಗಿ ನಾವು ಆಂಥೋನಿ ನಾರಿಸ್ ಗ್ರೋಸ್ ಅವರನ್ನು ಭಾರತದ ಸಹೋದರ ಸಭೆ ಸ್ಥಾಪಕ ಮತ್ತು ಪಿತಾಮಹ ಎಂಬುದಾಗಿ ಕರೆಯುತ್ತೇವೆ. ಭಾರತದ ಸಹೋದರ ಸಭೆಯ ಸ್ಥಾಪಕ ಮತ್ತು ಪಿತಾಮಹ ಆಂಥೋನಿ ನಾರಿಸ್ ಗ್ರೋಸ್ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಇವರು ಆಂಥೋನಿ ನಾರಿಸ್ ಗ್ರೋ ಅವರು ಭಾರತ ಸೇವೆ ಮಾಡುವಂಥ ಸಮಯದಲ್ಲಿ ಜಾನ್ ಅರಳಪ್ಪನ್ ಎಂಬತಕ್ಕಂಥ ಒಬ್ಬ ಶಿಷ್ಯರಾಗಿ ಅವ್ರ ಜೊತೆಯಲ್ಲಿ ಕಾರ್ಯ ಮಾಡುವಂಥವರಾಗಿದ್ದಾರೆ. ಜಾನ್ ಅರಳಪ್ಪನವರು ಮದ್ರಾಸಿನ ತಂಜಾವೂರಿನವರು, ಅವರು ರಾಜಮನೆತನಕ್ಕೆ ಸೇರಿದವರು ಅಂತಕ್ಕಂಥ ಪ್ರತೀತಿ ಉಂಟು. ಇವರು ನಾರಿಸ್ ಗ್ರೋಸ್ ಅವರ ಜೊತೆಯಲ್ಲಿ ಅವರು ಯಾವಾಗಲೂ ಸೇವೆಯಲ್ಲಿ ತೊಡಗಿಕೊಂಡವರಾಗಿ ಅವರು ಸೇವೆಯನ್ನು ಮಾಡುತ್ತಾ ಬಂದರು. ಇವರನ್ನು ಜಾನ್ ಅರಳಪ್ಪನವರನ್ನು ಮೊಟ್ಟ ಮೊದಲ ಭಾರತೀಯ ಪ್ರಧಾನ ಸುವಾರ್ತಿಕ ಎಂದು ಕರೆಯಲಾಗಿದೆ. ದಕ್ಷಿಣ ಭಾರತದ ಸಹೋದರ ಸಂಚಲನದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ವ್ಯಕ್ತಿ ಜಾನ್ ಅರಳಪ್ಪನಾಗಿದ್ದರು ಎಂಬುದಾಗಿ ನೋಡ್ತೇವೆ. ಇವರು ಸೇವೆಯಲ್ಲಿ ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದ್ರು. ಜಾನ್ ಅರಳಪ್ಪನವರು ಸಿದ್ಧಾಂತವನ್ನು ದೇಹವನ್ನು ಇಟ್ಕೊಂಡು ಸೇವೆ ಮಾಡ್ತಿದ್ರು. ಅದೇನೆಂಬುದಾಗಿ ಹೇಳುವಾಗ ನಂಬಿಕೆಯಲ್ಲಿ ಜೀವಿಸು, ನಂಬಿಕೆಯಿಂದ ಸೇವೆ ಮಾಡುವುದಾಗಿ, ಲಿವ್ ಇನ್ ಫೈತ್, ಸರ್ವ್ ಇನ್ ಫೈತ್, ಇದು ಅವರ ದೇಹ ವಾಕ್ಯವಾಗಿತ್ತು. ಇದಕ್ಕನುಗುಣವಾಗಿ ಭಾರತದಲ್ಲಿ ಸೇವೆ ಮಾಡುತ್ತಾ ಬಂದರು ಎಂಬುದಾಗಿ ನಾವು ನೋಡ್ತೇವೆ. ಇದು ಭಾರತದಲ್ಲಿ ಆ ಸಹೋದರ ಸಂಚಲನ ಅದು ಹೇಗೆ ವ್ಯಾಪಕವಾಗಿ ಅದು ಹಬ್ಬಲಿಕ್ಕೂ ಪ್ರಚಾರ ಮಾಡಲಿಕ್ಕೂ ಮತ್ತು ನಡೆಯಲಿಕ್ಕೂ ಕಾರಣ ಆಯಿತು ಎಂಬುದಾಗಿ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದು ಕರ್ನಾಟಕದಲ್ಲಿ ಸಹೋದರ ಸಭೆ ಎಂಬುದಾಗಿ ನಾವು ನೋಡ್ತೇವೆ. ಸಂಚಲನ 1870ರಲ್ಲಿ ಲಂಡನ್ ಮಿಷನರಿ ಸಂಘಕ್ಕೆ ಸೇರಿದ ಮಿಸ್ ಲೂಯಿಸ್ ಪಾಸ್ಟೆ ಅವರು ಕೋಲಾರದಲ್ಲಿ ಅನಾಥಾಲಯ ಮತ್ತು ಶಾಲೆಗಳನ್ನು ನಡೆಸುವ ಮೂಲಕವಾಗಿ ಸುವಾರ್ಥ ಸೇವೆ ಮಾಡ್ತಾ ಇದ್ದರು. 1883ರಲ್ಲಿ ಇಂಗ್ಲೆಂಡ್ ದೇಶದಿಂದ ಸಹೋದರ ರೆಡ್ವುಡ್ ದಂಪತಿಗಳು ಬ್ರದರ್ ಮಿಷನರಿ ಆಗಿ ಕೋಲಾರ ಪ್ರಾಂತ್ಯಕ್ಕೆ ಬಂದರು. ಮಿಸ್ ಲೂಯಿಸ್ ಪಾಸ್ಟೆ ಜೊತೆಯಲ್ಲಿ ಸೇವೆ ಮಾಡ್ತಾ ಇದ್ದರು. ನಂತರ ಮಿಸ್ ಫ್ಲಾರೆನ್ಸ್ ಬರ್ಡ್, ಮಿಸ್ ಸ್ಟೋನ್ ಹೌಸ್ ಇವರೆಲ್ಲರೂ ಕೋಲಾರದಲ್ಲಿ ಸೇವೆ ಮಾಡ್ತಿದ್ದರು. ಕೆಲವು ವರ್ಷಗಳಾದ ಮೇಲೆ 1886ರ ಮಾರ್ಚ್ ತಿಂಗಳಲ್ಲಿ ರೆಡ್ವುಡ್ ದಂಪತಿಗಳು ಮಳವಳ್ಳಿಗೆ ಆಗಮಿಸಿ ಅಲ್ಲಿನ ದೇಶೀಯ ವಿಶ್ವಾಸಿಗಳೊಂದಿಗೆ ಮಿಷನ್ ಕೇಂದ್ರವನ್ನು ಪ್ರಾರಂಭಿಸಿದರು ಎಂಬುದಾಗಿ ನೋಡ್ತೇವೆ. ಅಲ್ಲಿ ರೆಡ್ವುಡ್ ಆ ಸಹೋದರರ ಕುರಿತಾಗಿ ನಾವು ಆಲೋಚನೆ ಮಾಡ್ತೇವೆ. ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಈ ನಮ್ಮ ಪ್ರಾಂತ್ಯಕ್ಕೆ ಬದಲಾಗಿ ಅವರು ಬಂದು ಆ ದಂಪತಿಗಳು ಸೇವೆಯನ್ನು ಪ್ರಾರಂಭ ಮಾಡಿದರು. ಆ ಭಾವಚಿತ್ರ ಅವರ ಒಂದು ಫೋಟೋ ನಾವು ನೋಡ್ತೇವೆ. ಅದಾದ ನಂತರ ಅವರ ಈ ಒಂದು ರೆಡ್ವುಡ್ ದಂಪತಿಗಳು ಅಲ್ಲಿ ಗಮನಾರ್ಹ ಸೇವೆಯನ್ನು ಮಾಡುವಂಥ ಸಮಯದಲ್ಲಿ
ದೇಶೀಯ ವಿಶ್ವಾಸಿಗಳಾದ ಜಾಬ್ ಐರ, ಜೆ ಹಾಲಿಡೇ ಹಾಗೂ ಎಚ್ ಗ್ಯಾಬ್ರಿ ಅವರು ಗಮನಾರ್ಹ ಸೇವೆ ಮಾಡಿದ್ದಾರೆ. ಜೊತೆಗೆ ಕ್ಲೆಮೆಂಟ್ ಡಯರ್ ಮತ್ತು ಪೇಷಂಟ್ ಕೂಡ ಕೋಲಾರದಿಂದ ಬಂದು ಮಳವಳ್ಳಿಯಲ್ಲಿ ಸೇವೆ ಮಾಡಿರ್ತಾರೆ. ರೆಡ್ವುಡ್ ದಂಪತಿಗಳು ಮಳವಳ್ಳಿ ಪ್ರಾಂತ್ಯಕ್ಕೆ ಬಂದಾಗ ಮಳವಳ್ಳಿಯಲ್ಲಿ ಯಾವುದೇ ಶಾಲೆಗಳಾಗಲಿ ಯಾವುದೇ ವ್ಯವಸ್ಥೆಗಳು ಇರಲಿಲ್ಲ. ಮಿಷನರಿಗಳ ಆಸಕ್ತಿ ಮತ್ತು ಆತ್ಮಗಳ ಮೇಲಿದ್ದ ಭಾರದಿಂದ ಸತತವಾಗಿ ಬಡ ಜನರಿಗೆ ಸಹಾಯ ಮಾಡುತ್ತಾ 10 ವರ್ಷಗಳ ಅವಧಿಯಲ್ಲಿ 4 ಶಾಲೆಗಳನ್ನು ತೆರೆದು ಆ ಮೂಲಕವಾಗಿ ವಿದ್ಯೆ ನೀಡುವ ಜೊತೆಯಾಗಿ ಶಿಕ್ಷಣ ಕೊಡುವ ಜೊತೆಯಲ್ಲಿಯೇ ಸುವಾರ್ತೆಯನ್ನು ಸಾರುತ್ತಾ ದೇವರ ವಾಕ್ಯವನ್ನು ಈ ಪ್ರಾಂತ್ಯದ ಜನರಿಗೆ ತಿಳಿಸುತ್ತಾ ಸೇವೆಯಲ್ಲಿ ತೊಡಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಇಷ್ಟೆಲ್ಲ ಕಾರ್ಯಗಳ ನಡುವೆ ಒಂದು ದುಃಖಕರ ಘಟನೆ ನಡೆಯಿತು ಎಂಬುದಾಗಿ ನಾವು ನೋಡ್ತೇವೆ. 1895 ಜುಲೈ ತಿಂಗಳಲ್ಲಿ ರೆಡ್ವುಡ್ ದಂಪತಿಗಳು ತಮ್ಮ ಮಕ್ಕಳೊಂದಿಗೆ ಸ್ವದೇಶದಲ್ಲಿ ತಮ್ಮ ರಜಾ ದಿನಗಳ ಕಳೆಯಲು ಹಡಗಿನಲ್ಲಿ ಪ್ರಯಾಣಿಸುತ್ತಿದ್ದಾಗ 3 ದಿನಗಳ ಜ್ವರದ ನಿಮಿತ್ತ ರೆಡ್ವುಡ್ ಸಹೋದರರು ಕರ್ತನಲ್ಲಿ ನಿದ್ರೆ ಹೋದರು. ಪ್ರಯಾಣ ಮಾಡ್ತಾ ಇದ್ದಾರೆ. ಈಗಿನ ಹಾಗೆ ಬಹಳಷ್ಟು ವೇಗವಾಗಿ ಹೋಗ್ಲಿಕ್ಕಾಗಲಿ ಸೇರ್ಲಿಕ್ಕಾಗಲಿ ಅವಕಾಶ ಇರಲಿಲ್ಲ. ಹಡಗಿನ ಪ್ರಯಾಣ 2-3 ತಿಂಗಳು ತೆಗೆದುಕೊಳ್ತಾ ಇತ್ತು. ಇಲ್ಲಿಂದ ಅವರ ಸ್ಥಳಕ್ಕೆ ಹೋಗಬೇಕಾಗಿದ್ದಲ್ಲಿ ಪ್ರಯಾಣ ಬೆಳೆಸುವಾಗ ಸಹೋದರ ರೆಡ್ವುಡ್ ಅವರಿಗೆ ತೀವ್ರವಾದ ಜ್ವರ ಬಾಧೆಯಿಂದ ಅವರು ಬಳಲುವಾಗ ಅವರು ಅಲ್ಲಿ ಹಡಗಿನಲ್ಲೇ ಮರಣ ಹೊಂತಾರೆ. ಅಲ್ಲಿ ಯಾವುದೇ ಭೂಪ್ರದೇಶ ಇಲ್ಲ. ಅವರ ದೇಹವನ್ನು ಭೂಸ್ಥಾಪನೆ ಮಾಡಲಿಕ್ಕಾಗಿ ವಿಧಿ ಇಲ್ಲದೆ ಅನಿವಾರ್ಯವಾಗಿ ಆ ಮೃತ ದೇಹವನ್ನು ಆ ಒಂದು ಸಮುದ್ರದಲ್ಲಿ ಹಡಗಿನಿಂದ ಎತ್ತಿ ಸಮುದ್ರಕ್ಕೆ ಹಾಕಿದರು ಎಂಬುದಾಗಿ ನೋಡ್ತೇವೆ. ಎಂಥ ದುಃಖಕರ ಸಂಗತಿ. ಸೇವೆಗಾಗಿ ತೊಡಗಿಸಿಕೊಂಡಂತ ಬಂದಂಥ ವ್ಯಕ್ತಿ ಅವರ ಅಂತ್ಯವನ್ನು ನೋಡುವಾಗ ಈ ರೀತಿಯಾಗಿ ಅಂತ್ಯವನ್ನು ಕಂಡರು. ಆದರೂ ಕೂಡ ಆ ಮಿಸಸ್ ರೆಡ್ವುಡ್, ಶ್ರೀಮತಿ ರೆಡ್ವುಡ್ ಅವರು ಧೃತಿಗೆಡದೆ ಅವರು ದೇಶಕ್ಕೆ ಹೋದರು. ಮರು ವರ್ಷವೇ ಅವರು ತಮ್ಮ ಕ್ಷೇತ್ರವಾದಂಥ ಮಳವಳ್ಳಿಗೆ ಬಂದು ಸೇವೆಯಲ್ಲಿ ತಮ್ಮ ತೊಡಗಿಸಿಕೊಂಡೆ ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಅವರ 3 ಮಕ್ಕಳು ಅವರು ವಿಶೇಷ ರೀತಿಯಲ್ಲಿ ಕರ್ನಾಟಕದಲ್ಲಿ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರ 2 ಮಕ್ಕಳು, ಅವರ ಕುಟುಂಬ ನಾವು ನೋಡ್ತೇವೆ. ಅದನ್ನು ನೋಡುವಾಗ ರೆಡ್ವುಡ್ ಸಹೋದರರು ಅವರು ವಾಲ್ಟರ್ ರೆಡ್ವುಡ್ ಮತ್ತು ಆಲ್ಫ್ರೆಡ್ ರೆಡ್ವುಡ್ ಎಂಬತಕ್ಕಂಥವರು ಕರ್ನಾಟಕದಲ್ಲಿ ವಿಶೇಷವಾಗಿ ಸೇವೆ ಮಾಡಿದರು. ಅವರು ಬೆಂಗಳೂರಿನಲ್ಲಿ ಸೇವೆ ಮಾಡುತ್ತಾ ಈಗಿನ ಕ್ಲಾರೆನ್ಸ್ ಶಾಲೆ ಹೆಸರಾಂತ ವಿದ್ಯಾಸಂಸ್ಥೆ ಅದರ ಸ್ಥಾಪಕರು ಎಂಬುದಾಗಿ ಕೂಡ ಅವರನ್ನು ಕರೆಯುವಂಥವರಾಗಿದ್ದಾರೆ. ಮತ್ತು ಇಂಥ ವಿಶೇಷವಾದ ಸೇವೆಯಲ್ಲಿ ಈ ರೆಡ್ವುಡ್ ದಂಪತಿಗಳ ಮಕ್ಕಳು ಅವರು ತಮ್ಮನ್ನು ತೊಡಗಿಸಿಕೊಂಡರು. ಅಷ್ಟು ಮಾತ್ರವಲ್ಲ, ಅವರ ಮಗಳು ರೆಡ್ವುಡ್, ಅವರ ಮಗಳು ಆ್ಯನಿ ರೆಡ್ವುಡ್ ಅವರು 1957 ಇಸ್ವಿವರೆಗೂ ಕನ್ನಡ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದರು ಅಂತ ನೋಡ್ತೇವೆ. ಇದಲ್ಲದೆ 100 ವರ್ಷಗಳ ಹಿಂದೆ ಆಸ್ಪತ್ರೆಗಳ ಮೂಲಕ, ಶಾಲೆಗಳ ಮೂಲಕ ಪ್ರಾರಂಭವಾದ ಕರ್ತನ ಸೇವೆ ಮಹಾಕೃಪೆಯಿಂದ ಕರ್ನಾಟಕದ ವಿವಿಧ ಸ್ಥಳಗಳಲ್ಲಿ ಈಗಲೂ ಸೇವೆಯಲ್ಲಿ ತೊಡಗಿಕೊಂಡಿವೆ. ಇನ್ನೂ ಅನೇಕ ಸೇವಕರುಗಳು, ಮಿಷನರಿಗಳು ಕರ್ನಾಟಕದಾದ್ಯಂತ ವಿವಿಧ ಸ್ಥಳಗಳಿಗೆ ಅವರು ಅಲ್ಲಿ ಹೋಗಿ ತಮ್ಮನ್ನು ಸೇವೆ ತೊಡಗಿಸಿಕೊಂಡು ತಮ್ಮ ವಿಶೇಷವಾದ ಸೇವೆ ಮಾಡಲಿಕ್ಕಾಗಿ ತಮ್ಮ ಜೀವಮಾನವನ್ನೇ ಅವರು ಹುಡುಕಿಟ್ಟರು ಎಂಬುದಾಗಿ ನೋಡ್ತೇವೆ. ಸೇವೆ ಮಾಡಿ ದೇವರ ಆತ್ಮ ನಡೆಸೋಕೆ ಮೂಲಕವಾಗಿ ಅನೇಕ ಆತ್ಮಗಳನ್ನು ಗೆದ್ದುಕೊಂಡರು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಆ ಕಾಲದ ಮಿಷನರಿಗಳು ಕರ್ತನ ಕರೆಯನ್ನು ಆಲಿಸಿ ವಿಧೇಯರಾಗಿ ಆತನ ಸೇವೆಗೆ ತಮ್ಮನ್ನು ಪ್ರತಿಷ್ಠಿಸಿಕೊಂಡು ತಮ್ಮ ಪ್ರಿಯರನ್ನ, ಬಂಧು ಬಾಂಧವರನ್ನ, ತಮ್ಮ ಸ್ವದೇಶವನ್ನು ಬಿಟ್ಟು ನಮ್ಮ ದೇಶ ಮತ್ತು ರಾಜ್ಯಗಳ ವಿವಿಧ ಭಾಗಗಳಿಗೆ ಬಂದು ಅಲ್ಲಿ ತಮ್ಮ ಸೇವಾ ಕ್ಷೇತ್ರ ವಿಸ್ತರಿಸಿಕೊಂಡ್ರು. ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು. ಅನೇಕರು ಇಲ್ಲೇ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ ಎಂಬುದನ್ನು ನೆನಪು ಮಾಡುತ್ತೇವೆ. ಅಷ್ಟು ಮಾತ್ರವಲ್ಲ, ಅವರ ಸೇವೆಯ ಫಲವಾಗಿ ನಮ್ಮ ಹಿರಿಯರು, ಸ್ವದೇಶಿ ಹಿರಿಯರುಗಳು ಈ ಮಿಷನರಿಗಳ ಮುಖಾಂತರ ಸುವಾರ್ತೆಯನ್ನು ಕೇಳಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದರು ಮತ್ತು ವಿಶ್ವಾಸದಲ್ಲಿ ಬೆಳೆದು ಸಭೆಗಳನ್ನು ಮುನ್ನಡೆಸ್ತಾ ಬಂದರು. ನಾವೆಲ್ಲರೂ ಕೂಡ ಆ ಸೇವೆಯ ಫಲವಾಗಿ ಇದರಲ್ಲಿ ಒಟ್ಟಾಗಿ ಸೇರಿಕೊಂಡವರಾಗಿ ಕರ್ತನನ್ನು ಆರೈಸುವಂಥ ವಿಶೇಷವಾದ ಆ ಒಂದು ಸನ್ನಿವೇಶದಲ್ಲಿ ನಾವು ಕೂಡಿ ಬಂದಿದ್ದೇವೆ. ನಾವೀಗ ಆಶೀರ್ವದಿಸಲ್ಪಟ್ಟವರು ಮತ್ತು ಪರಲೋಕ ಸಂಸ್ಥಾನದ ಬಾಧ್ಯಸ್ಥರಾಗಿದ್ದೇವೆ. ಇದು ಅವರ ಶ್ರಮದ ಫಲ ಆಗಿದೆ ಎಂಬುದನ್ನು ನೆನಪು ಮಾಡಿಕೊಳ್ಳೋಣ. ವಿದೇಶಿ ಮಿಷನರಿಗಳ ಕಾಲ ದಾಟಿತು. ಈಗ ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಪ್ರಚುರಪಡಿಸುವುದು ಮತ್ತು ಕ್ರಿಸ್ತನಿಗಾಗಿ ಸಾಕ್ಷಿಗಳಾಗಿರುವಂತೆ ನಮಗೆ ಜವಾಬ್ದಾರಿಯನ್ನು ವಹಿಸಿ ಹೋಗಿದ್ದಾರೆ. ಸಹೋದರ ಸಂಚಾರದ ಮುಖಾಂತರ
ಕ್ರೈಸ್ತ ವಿಶ್ವಾಸಿಗಳಲ್ಲಿ ಜಾಗೃತಿ ಮೂಡಿಸಿ ಸತ್ಯ ವೇದ ವಾಕ್ಯಗಳ ಹಿಂತಿರುಗಿದ ಅವರ ತೀರ್ಮಾನ ಎಷ್ಟು ಮಟ್ಟಿಗೆ ನಮ್ಮ ಸಹೋದರ ಸಭೆಗಳು ಉಳಿಸಿಕೊಂಡು ಸ್ವಸ್ಥ ಬೋಧನೆಯಲ್ಲಿ ದೃಢವಾಗಿ ನೆಲೆ ನಿಂತಿದ್ದು ಎಂಬುದನ್ನು ಅವಲೋಕಿಸಿಕೊಳ್ಳುವಂಥ ಸಮಯ ಇದಾಗಿದೆ. ನಾವು ನೋಡ್ತೇವೆ, ವಾಕ್ಯದಲ್ಲಿ ನಿಷ್ಠೆ ತೋರುವಂತಹದ್ದು, ಸರಳವಾದ ಆರಾಧನೆಯಲ್ಲಿ ತೋರುವಂತಹದ್ದು, ಸ್ವಾರ್ಥ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂತಹದ್ದು ಮತ್ತು ಕ್ರಿಸ್ತನಿಗಾಗಿ ಸಾಕ್ಷಿಗಳಾಗಿ ಇರಲಿಕ್ಕಾಗುವಂತಹ ಒಂದು ತೀರ್ಮಾನಕ್ಕೆ ಬಂದು ನಮ್ಮನ್ನು ನಾವು ಮತ್ತೆ ಪ್ರತಿಷ್ಠೆ ಮಾಡಿಕೊಂಡವರಾಗಿ ಆತನಿಗಾಗಿ ನಮ್ಮನ್ನು ತೊಡಗಿಸಿಕೊಂಡು ಒಂದು ರೀತಿ ತೀರ್ಮಾನದೊಡನೆ ಹೋಗುವಂಥ ಸಮಯ ಇದಾಗಿದೆ. ಹೀಗಾಗಿ ಈ ಮಿಷನರಿಗಳ ಸೇವೆಯನ್ನು ನಾವು ನೆನಪು ಮಾಡಿಕೊಳ್ಳೋಣ ಮತ್ತು ಈ ಮಿಷನರಿಗಳ ಒಂದು ಶ್ರಮವನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ. ಅವರ ಶ್ರಮ, ಅವರ ತ್ಯಾಗ ಮತ್ತು ಅವರೆಲ್ಲ ಒಂದು ಶ್ರಮದ ಫಲವಾಗಿ ನಾವೆಲ್ಲರೂ ಕೂಡ ಈ ದಿನದಲ್ಲಿ ಕರ್ತನ ಮಕ್ಕಳಾಗಿದ್ದೇವೆ ಮತ್ತು ಪರಲೋಕದ ರಾಜ್ಯಕ್ಕೆ ನಾವು ಸೇರಿಕೊಂಡವರಾಗಿದ್ದೇವೆ. ಕರ್ತನಿಂದ ಬೆಳಕಿಗೆ ನಡೆಸಲ್ಪಟ್ಟವರಾಗಿದ್ದೇವೆ. ಹೀಗಾಗಿ ಒಂದು ಆಲೋಚನೆ ನಾವು ಮಾಡಿಕೊಳ್ಳೋಣ. ದೇವರೇ, ಮಿಷನರಿಗಳು ನಮ್ಮನ್ನು ಬೆಳಕಿಗೆ ನಡೆಸಿದ್ದಾರೆ. ನಾವು ಹೊಂದಿದಂಥ ಬೆಳಕನ್ನು ಇತರಿಗೆ ನಾವು ಹಂಚಬೇಕಾಗಿದೆ, ಇತರನ ಬೆಳಕಿನ ನಡೆಸಬೇಕಾಗಿದೆ. ಈ ಜವಾಬ್ದಾರಿ ನಮ್ಮದಾಗಿದೆ ಎಂತಕ್ಕಂಥ ಆಲೋಚನೆ ಮಾಡಿಕೊಳ್ಳೋಣ. ಒಂದು ವೇಳೆ ರಿಲೇ ಓಟವನ್ನು ನಾವು ನೋಡ್ತೇವೆ, ಬ್ಯಾಟರಿಗಳನ್ನು ಬದಲಾಯಿಸಿಕೊಂಡು 4 ಜನ ಓಟಗಾರರು ಅವ್ರು ಓಡ್ತಕ್ಕಂಥವರಾಗಿದ್ದಾರೆ. ಆ ವಿದೇಶಿ ಮಿಷನರಿಗಳು ಆ ಬ್ಯಾಟ್ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ಹಿಡ್ಕೊಂಡವರಾಗಿ ಓಡಬೇಕಾಗಿದೆ. ಮುಂದಿನ ಪೀಳಿಗೆಗೆ ಅದನ್ನು ಕೊಡಬೇಕಾಗಿದೆ. ಹೀಗೆ ಪೀಳಿಗೆಯಿಂದ ಪೀಳಿಗೆಗೆ, ಜನಾಂಗದಿಂದ ಜನಾಂಗಕ್ಕೆ ಈ ಸುವಾರ್ಥ ಸೇವೆ, ಸಹೋದರ ಸೇವೆ, ಈ ಕಾರ್ಯ ಮುಂದುವರಿಯಬೇಕಾಗಿದೆ. ಇದಕ್ಕಾಗಿ ನಮ್ಮನ್ನು ಮತ್ತೊಮ್ಮೆ ಪ್ರತಿಷ್ಠೆ ಮಾಡಿಕೊಂಡವರಾಗಿ, ಪ್ರಾರ್ಥಪೂರ್ವಕವಾಗಿ ನಮ್ಮನ್ನು ಸಿದ್ಧಪಡಿಸಿಕೊಂಡವರಾಗಿ ನಾವು ದೇವರ ಸೇವೆಗೆ ಸಮರ್ಪಿಸಿಕೊಂಡು ನಶಿಸಿ ಹೋಗುವಂಥ ನಮ್ಮದೇ ಅನ್ಯ ಆತ್ಮಗಳನ್ನು, ಜನರನ್ನು, ಕತ್ತಲಿರ್ತಕ್ಕಂಥವ್ರನ್ನ ಬೆಳಕಿಗೆ ನಡೆಸಿಕೊಂಡು ಹೋಗುವಂಥ ಆ ಒಂದು ವಿಶೇಷವಾದ ತೀರ್ಮಾನ, ಆಸಕ್ತಿ ಮತ್ತು ಬದ್ಧತೆಯನ್ನು ನಾವು ಹೊಂದಿಕೊಳ್ಳೋಣ. ನಾವು ಆಲೋಚನೆ ಮಾಡೋಣ. ದೇವರ ವಾಕ್ಯದ ಸ್ವಸ್ಥವಾದ ಬೋಧನೆಯಲ್ಲಿ ದೃಢ ನಿಂತುಕೊಂಡವರಾಗಿ ನಾವು ನಮ್ಮನ್ನು ಅವಲೋಕಿಸಿಕೊಳ್ಳೋಣ, ಎಚ್ಚರಗೊಳ್ಳೋಣ. ಕರ್ತನ ಬರೋಣಕ್ಕೆ ನಮ್ಮನ್ನು ಸಿದ್ಧಗೊಳಿಸಿಕೊಳ್ಳೋಣ. ಒಂದು ವಾಕ್ಯ ಈಗ ಹೇಳ್ತದೆ, ಇಬ್ರಿಯ 13:7 ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಮತ್ತು ಅವರು ಯಾವ ರೀತಿಯಿಂದ ಪ್ರಾಣ ಬಿಟ್ಟರು ಎಂಬುದನ್ನು ಆಲೋಚಿಸಿರಿ, ಅವರ ನಂಬಿಕೆಯನ್ನು ಅನುಸರಿಸಿ. ಮತ್ತೊಮ್ಮೆ ಓದ್ತೇನೆ, ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ, ಯಾವ ರೀತಿಯಿಂದ ಅವರು ಪ್ರಾಣ ಬಿಟ್ಟರು ಎಂಬುದನ್ನು ಆಲೋಚಿಸಿರಿ, ಅವರ ನಂಬಿಕೆಯನ್ನು ಅನುಸರಿಸಿರಿ. 13:7 ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಿ ಈ ವಾಕ್ಯವನ್ನು ನಾವು ಹಿಡ್ಕೊಂಡವರಾಗಿ ದೇವರು ನಮ್ಗೆ ಕೊಟ್ಟಿರ್ತಕ್ಕಂಥ ಆಯುಷ್ ದಿನಗಳನ್ನು, ಸಮಯವನ್ನು, ವರವನ್ನು, ಸಾಮರ್ಥ್ಯವನ್ನು, ಅನುಕೂಲಗಳನ್ನು, ಸಂಪನ್ಮೂಲಗಳನ್ನು ಆತ್ಮಗಳ ಈ ಒಂದು ಸುದ್ದಿಗಾಗಿ, ಆತ್ಮಗಳ ರಕ್ಷಣೆಗಾಗಿ ನಾವು ವಾಕ್ಯಾನುಸಾರವಾಗಿ ವಾಕ್ಯವನ್ನು ಬಿಟ್ಟು ಬಿಡದೆ, ಇತರ ಸಭೆಗಳ ಪದ್ಧತಿಗಳಿಗೆ ನಾವು ಶಾಮೀಲಾಗದೆ, ಜೋಡಿಸಿಕೊಳ್ಳದೆ, ವಾಕ್ಯ ಏನು ಹೇಳ್ತಾರೆ ಅದಕ್ಕನುಗುಣವಾಗಿ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಮುಂದೆ ಸಾಗಲಿಕ್ಕೆ ಕರ್ತನು ಸಹಾಯ ಮಾಡಿ. ಮತ್ತು ನಮ್ಮ ಒಂದು ಆಲೋಚನೆಗಾಗಿ ಒಂದು ಟೇಬಲ್ ಅದುಂಟು, ರೇಖಾ ಒಂದು ಚಿತ್ರ 1825ರಿಂದ 2025ವರೆಗೂ ಕೂಡ ಆ ಸಹೋದರ ಸಭೆಗಳು ಎಷ್ಟು ಮಟ್ಟಿಗೆ ಅದು ಪ್ರಗತಿಯನ್ನು ಹೊಂದಿದೆ ಎಂಬುದಾಗಿ ತೋರಿಸುವಂಥದ್ದಾಗಿದೆ. ಎಡಭಾಗದಲ್ಲಿ ಸ್ಥಾಪನೆಯಾದ ಸಭೆಗಳ ಸಂಖ್ಯೆ, ಬಲಭಾಗದಲ್ಲಿ ವರ್ಷಗಳ ಅವಧಿಯನ್ನು ತೋರಿಸುವಂಥದ್ದಾಗಿದೆ. ಈಗ 2025ಕ್ಕೆ ಭಾರತದಲ್ಲಿ ಸುಮಾರು 2200 ಸಭೆಗಳು ಅದು ಸ್ಥಾಪಿಸಲ್ಪಟ್ಟಿದೆ ಎಂಬುದನ್ನು ನಾವು ನೋಡ್ತೇವೆ. ಸಹೋದರ ಸಭೆಗಳ ಸಂಖ್ಯೆ 2200 ಎಂಬುದಾಗಿ ಅಂದಾಜಿಸಲಾಗಿದೆ. ಕೆಳಗಡೆ ನೋಡುವ ಸಮಯದಲ್ಲಿ ಜಾಗತಿಕ ಮಟ್ಟದಲ್ಲಿ, ಪ್ರಪಂಚದಲ್ಲಿ ನಮ್ಮ ಭಾರತದಲ್ಲಿ 2200 ಸಭೆಗಳುಂಟು ಮತ್ತು ಜಗತ್ತಿನಲ್ಲಿ 26,000 ಸಹೋದರ ಸಭೆಗಳು ಉಂಟು ಎಂಬುದನ್ನು ಅಂಕಿ ಅಂಶ ನಮಗೆ ತೋರಿಸಿಕೊಡುವಂಥದ್ದಾಗಿದೆ. ಹೀಗೆ ಕರ್ತನು ಅಂದು ಪ್ರಾರಂಭದ ಸೇವೆ ಮೂಲಕವಾಗಿ 825 ಪ್ರಾರಂಭದ ಸೇವಕರ ಅವರ ಶ್ರಮದ ಫಲವಾಗಿ ಇಂದು 26,000 ಸಹೋದರ ಸಭೆಗಳು ಹೊಸ ಒಡಂಬಡಿಕೆಯ ಆಧಾರಕ್ಕನುಗುಣವಾಗಿ ವಾಕ್ಯಾನುಸಾರವಾಗಿ ಅವು ಕಾರ್ಯ ಮಾಡ್ತಾ ಉಂಟು, ಸೇವೆ ತೊಡಗಿವೆ. ಭಾರತದಲ್ಲಿ 2200 ಸಭೆಗಳು ವಾಕ್ಯಾನುಸಾರವಾಗಿ ಸೇವೆ ಮಾಡ್ತಾ ಉಂಟು. ಇದೆಲ್ಲವೂ ಕೂಡ ಕರ್ತನ ವಿಶೇಷವಾದ ಆಶೀರ್ವಾದ ಮತ್ತು ಆ ಸೇವಕರ ಶ್ರಮದ ಫಲ. ಇದನ್ನು ನೆನಪು ಮಾಡೋಣ.
ಕೃತಜ್ಞತಾಪೂರ್ವಕವಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇರಾದ ನಾವು ಪವಿತ್ರವಾಗಿ ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ